ನನ್ನ ಸೀಮಂತಾಗೆ ಡೆಕೋರೇಷನ್ ಮಾಡಿಸೋಣ ಅಂತ ತುಂಬ ಕಡೆ ವಿಚಾರಿಸಿದ್ವಿ. ಬಟ್ ಎಲ್ಲೂ ನಮಗೆ ನಮ್ಮ ಬಡ್ಜೆಟ್ಗೆ ಸೆಟ್ ಆಗಲಿಲ್ಲ. ಸೊ ಯಾಕೆ ನಾವೇ ಟ್ರೈ ಮಾಡಬಾರ್ದು ಅಂತ ನಮ್ಮ ಹತ್ರ ಮನೆಯಲ್ಲೇ ಇರೋ ಕೆಲವೊಂದು ಡೆಕೋರೇಟಿವ್ ಐಟಮ್ಸಲ್ಲಿ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡಿದ್ವಿ. ಕೆಲವೊಂದಷ್ಟು ಫೋಟೋ ನೋಡಿ ಈ ಥರ ಪ್ಲ್ಯಾನ್ ಮಾಡಿ ಮಾಡೋಣ, ಎಕ್ಸಿಕ್ಯೂಟ್ ಮಾಡೋಣ ಅಂತ ಎಲ್ಲ ಫಿಕ್ಸ್ ಮಾಡ್ಕೊಂಡ್ವಿ. ಮಾರ್ನಿಂಗೆ ನನ್ನ ಹಸ್ಬೆಂಡ್ KR ಮಾರ್ಕೆಟ್ಗೆ ಹೋಗಿ ಡೆಕೋರೇಟಿವ್ಗೆ ಏನೇನು ಐಟಮ್ಸ್ ಬೇಕು, ಫ್ಲವರ್ಸ್ ಎಲ್ಲ ತೊಗೊಂಬಂದರು. ಸೊ ನಾನು, ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಕಸಿನ್ಸ್ ಇಬ್ಬರು ಸೇರಿಕೊಂಡು ಡೆಕೋರ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ನಮ್ಮದು ಸೀಮಂತ ಮಾರ್ನಿಂಗ್ 11-10:30 ಇರೋದ್ರಿಂದ ನಾವು ನೈಟೇ ಎಲ್ಲ ಡೆಕೋರ್ ಮಾಡಿ ಇಟ್ಬಿಡೋಣ ಅಂತ ನೈಟೇ ಸ್ಟಾರ್ಟ್ ಮಾಡಿದ್ವಿ. ಡೆಕೋರೇಷನ್ ಎಲ್ಲ ಫುಲ್ಲು ಫೈನಲ್ ಆಗಿ ಕಂಪ್ಲೀಟ್ ಆಗೋಷ್ಟರಲ್ಲಿ ಮಾರ್ನಿಂಗ್ 4 o'clock ಆಯಿತು. ಕೊನೆಗೂ ನಾವು ಪ್ಲ್ಯಾನ್ ಮಾಡಿರೋ ಥರನೇ ಡೆಕೋರೇಷನ್ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಬಂದಿದ್ದ ರಿಲೇಟಿವ್ಸ್ ಕೂಡ ಡೆಕೋರೇಷನ್ ನೋಡಿ ತುಂಬ ಇಷ್ಟಪಟ್ಟರು. ಈ ಥರ ಬಡ್ಜೆಟ್ ಫ್ರೆಂಡ್ಲಿಯಾಗಿ ಪ್ಲ್ಯಾನ್ ಮಾಡಿ ಡೆಕೋರೇಷನ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ.